ಕಾನೂನುಗಳ ವಿರೋಧಿ ಬುರುಡೆ ಟೀಮ್ ಅಂತ ಏನು ಕರೀತಾ ಇದ್ರು, ಈ ಟೀಮ್ನಲ್ಲಿ ಒಬ್ಬರು ಅಂತ ಹೇಳಲಾಗ್ತಾ ಇದ್ದ, ಆರೋಪಿಸಲಾಗ್ತಾ ಇದ್ದ ತಿಮುರೋಡಿಯನ್ನು ಗಡೀಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ 1 ವರ್ಷ ಎತ್ತಂಗಡಿಯನ್ನು ಮಾಡಿರೋದು. ಪುತ್ತೂರು ಉಪವಿಭಾಗಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆನ್ನಲ್ಲೇ ತಿಮುರೋಡಿ ಕೂಡ ನಾಪತ್ತೆಯಾಗಿದ್ದಾರೆ. ನೋಡಿ, ನೇತ್ರಾವತಿ ತೀರದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಆನ್ ಟರ್ನ್ ಇರ್ತಿತ್ತು. ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಇದರ ನಡುವೆ ಕೆಲವರನ್ನು ಬಂಧಿಸಬೇಕು ಅನ್ನುವಂಥ ಆಗ್ರಹ ಇತ್ತು, ಇನ್ನು ಕೆಲವರನ್ನು ಬಂಧಿಸಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳಿತ್ತು. ಇದೆಲ್ಲದರ ನಡುವೆ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇತ್ತಲ್ಲ. ಆ ಷಡ್ಯಂತ್ರದಲ್ಲಿ ಇದ್ದವರು ತಿಮುರೋಡಿ ಒಬ್ಬರು ಅನ್ನೋದನ್ನು ಹೇಳ್ತಾ ಇದ್ರು. ಆ ತಿಮುರೋಡಿ ಅವರನ್ನು ಗಡೀಪಾರು ಮಾಡಿರೋದು. ಕಾನೂನುಗಳ ಉಲ್ಲಂಘನೆ, ಅಶಾಂತಿ ಸೃಷ್ಟಿ, ಸಮಾಜದಲ್ಲಿ ಅಸ್ಥಿರತೆ ಉಂಟು ಮಾಡುವ ಚಟುವಟಿಕೆಗಳಲ್ಲಿ ಭಾಗಿ, ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವುದು ಸೇರಿ ಸುಮಾರು 32 ಪ್ರಕರಣಗಳನ್ನು ಎದುರಿಸ್ತಾ ಇರುವ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ 1 ವರ್ಷ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಪುತ್ತೂರು ಉಪವಿಭಾಗಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಬೆನ್ನಲ್ಲೇ ತಿಮುರೋಡಿ ನಾಪತ್ತೆಯಾಗಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣ ವಿಚಾರಣೆಯ ಹಂತದಲ್ಲಿದ್ದು, ಬುರುಡೆ ತಂಡದ ನಾಯಕ ಅಂತ ಕರೆಸಿಕೊಳ್ತಾ ಇದ್ದಂಥ ತಿಮುರೋಡಿ ವಿರುದ್ಧ ಹೆಚ್ಚಿನ ಪ್ರಕರಣ ದಾಖಲಾದ ಕಾರಣ ತುರ್ತು ಗಡೀಪಾರಿಗೆ ಆದೇಶ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸರು ತಿಳಿಸಿದ್ದಾರೆ. ತಿಮುರೋಡಿ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ 32 ಪ್ರಕರಣಗಳು ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಅವರು ತೊಂದರೆ ಮಾಡಬಹುದು ಎಂಬುದಾಗಿ ಬೆಳ್ತಂಗಡಿ ಪೊಲೀಸರು ಪುತ್ತೂರು ಸಹಾಯಕ ಕಮಿಷನರ್ಗೆ ವರದಿಯನ್ನು ನೀಡಿದರು. ಈ ವರದಿ ಹಿನ್ನೆಲೆಯಲ್ಲಿ ಪುತ್ತೂರು ಉಪವಿಭಾಗಾಧಿಕಾರಿ ಸೆಲ್ಲಾ ಮೇರಿಸ್ ಅವರು ಗಡೀಪಾರು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಸೊ ಗಡೀಪಾರು ಯಾಕೆ ಅನ್ನೋ ಪ್ರಶ್ನೆಗೆ, ಸೌಜನ್ಯ ಪರ ಹೋರಾಟದ ಹೆಸರಿನಲ್ಲಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಅಭಿಯಾನವನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನು ನೂರಾರು ಶವಗಳನ್ನು ಹೂತ ಆರೋಪ ಮಾಡಿದ್ದ ಚಿನ್ನಯ್ಯಗೆ ಈ ಹಿಂದೆ ಆಶ್ರಯವನ್ನು ನೀಡಿದ್ರು ಅನ್ನೋದು 2ನೇ ಕಾರಣ. 3ನೇದು, ಬುರುಡೆ ಕೇಸ್ ತನಿಖೆ ವೇಳೆ ಬಿಜೆಪಿಯ BL ಸಂತೋಷ್ ಅವರಿಗೆ ನಿಂದನೆ ಸೇರಿ ಹಲವು ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿತ್ತು. 4ನೇದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಹಾಗೂ ಮನೆಯಲ್ಲಿಯೇ ಅಕ್ರಮ ಶಸ್ತ್ರಾಸ್ತ್ರವನ್ನು ಹೊಂದಿರುವುದು ಪತ್ತೆ ಆಗಿತ್ತು. 5ನೇದು, ಬುರುಡೆಮ್ಯಾನ್ ಚಿನ್ನಯ್ಯ ಜೊತೆಗಿನ ವಿಡಿಯೋಗಳನ್ನು ಸರಣಿಯಾಗಿ ಹೊರಬಿಡುವ ಮುಖಾಂತರ ದಾರಿ ತಪ್ಪಿಸುವುದಕ್ಕೆ ಯತ್ನಿಸಿದ್ದು ಅನ್ನೋದೊಂದು ಆರೋಪ. ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಮತ್ತಷ್ಟು ಧಕ್ಕೆಯನ್ನು ಉಂಟು ಮಾಡಬಹುದು ಅಂತ ಪೊಲೀಸರು ವರದಿಯನ್ನು ಮಾಡಿರೋದು. ಸೊ ಕಾನೂನು ಸುವ್ಯವಸ್ಥೆ ಹದಗೆಡುವಂತೆ ಮಾಡೋದ್ರಲ್ಲಿ ಇವ್ರ ಪಾತ್ರ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದೊಂದು ಆರೋಪ ಕೇಳಿ ಬಂದಿತ್ತು. ಒಂದಷ್ಟು ಪ್ರಕರಣಗಳು ಕೂಡ ಇವ್ರ ಮೇಲೆ ದಾಖಲಾಗಿತ್ತು. ಇನ್ನು ಮುಂದೇನು ಅನ್ನೋದೊಂದು ಪ್ರಶ್ನೆ ಇದೆ. ಪುತ್ತೂರು ಉಪವಿಭಾಗಾಧಿಕಾರಿ ಹೊರಡಿಸಿರುವಂಥ ಆದೇಶವನ್ನು ತಿಮುರೋಡಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ಬೋದು. ಕಾನೂನಾತ್ಮಕ ಹೋರಾಟವನ್ನು ಅವ್ರು ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಇನ್ನು ತಡೆ ಸಿಗದೇ ಇದ್ದರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ 1 ವರ್ಷ ಇರಲೇಬೇಕಾದಂಥ ಅನಿವಾರ್ಯತೆ ಇರಬೇಕಾಗತ್ತೆ. ಪೊಲೀಸರು ಕೋರ್ಟ್ ನೋಟಿಸು ಇದ್ದಾಗ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ತಿಮುರೋಡಿ ಪ್ರವೇಶಿಸಬಹುದು. ವಿಚಾರಣೆ ಇದೆ ಬನ್ನಿ ಅಂತ ಹೇಳಿದಾಗ ಅಥವಾ ಯಾವುದಾದ್ರೂ ನೋಟಿಸಿಗೆ ಉತ್ತರ ಕೊಡಬೇಕು ಅಂತ ಅಂದಾಗ ಮಾತ್ರ ಇವ್ರು ಬರಬೇಕಾಗತ್ತೆ. ಬೇರೆ ಟೈಮಲ್ಲಿ ದಕ್ಷಿಣ ಕನ್ನಡಕ್ಕೆ ಕಾಲಿಡೋ ಹಾಗೆ ಇಲ್ಲ. ಬಟ್ ಈಗ ಅವ್ರ ಕೈಲಿರೋದು ಒಂದು ಆಪ್ಷನ್ ಏನು ಅಂತ ಅಂದರೆ, ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡ್ಬೋದು. ಇದನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗ್ಬೋದು. ನಾನು ಯಾಕೆ ಬೇರೆ ಕಡೆಗೆ ಹೋಗಬೇಕು, ನಾನು ಅಂಥದ್ದೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅವ್ರು ಪ್ರಶ್ನಿಸ್ಬೋದು. ಕಾನೂನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಇದೆ, ಹೋರಾಟವನ್ನು ಮಾಡ್ಬೋದು. ಒಂದು ವೇಳೆ ಹೋರಾಟ ಮಾಡಿ ಜಯ ಸಿಕ್ತು ಅಂತ ಅಂದರೆ ಬೇಕಿದ್ರೆ ಅವರು ಇಲ್ಲೇ ಉಳ್ಕೊಳ್ಬೋದು. ಇನ್ನು ಮಾಸ್ಕ್ ಮನ್ನ 2ನೇ ಪತ್ನಿ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರೆಲ್ಲ ಷಡ್ಯಂತ್ರ ಮಾಡಿದ್ದು ಯಾವ ವಿಚಾರಕ್ಕೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಷಡ್ಯಂತ್ರದ ಹಿಂದೆ ಇನ್ನೂ ಒಂದು ಷಡ್ಯಂತ್ರ ಇತ್ತು, ಒಂದು ಉದ್ದೇಶ ಇತ್ತು ಅನ್ನೋದನ್ನು ಅವ್ರು ಹೇಳ್ಕೊಂಡಿರುವಂಥದ್ದು. ಸೊ ಸದ್ಯಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ 1 ವರ್ಷ ಎತ್ತಂಗಡಿ ಆದೇಶ. ಈ ಆದೇಶ ಬರ್ತಾ ಇದ್ದ ಹಾಗೇನೆ ತಿಮುರೋಡಿ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದೇ ಗೊತ್ತಾಗಿಲ್ಲ. ಅವರು ಕಣ್ಮರೆ ಆಗಿದ್ದಾರಂತೆ, ನಾಪತ್ತೆ ಆಗಿದ್ದಾರಂತೆ. ಆಲ್ರೆಡಿ ಬೇರೆ ಕಡೆಗೆ ಹೋಗಿದ್ದಾರೋ ಅಥವಾ ಅಲ್ಲೇ ಎಲ್ಲರೂ ಅಡಗಿ ಕೂತಿದ್ದಾರೋ ಅಥವಾ ಇನ್ನೇನು ಕಾನೂನು ಹೋರಾಟಕ್ಕೆ ಪ್ರಯತ್ನಗಳನ್ನು ಮಾಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಆ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಿಚಾರ ಮುಂದೆ ಇನ್ನೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಇನ್ನು ಯಾರ್ಯಾರಿಗೆ ಈ ಥರದ ಸಮಸ್ಯೆಗಳು ಎದುರಾಗತ್ತೆ ಎಲ್ಲವೂ ಕೂಡ ಪ್ರಶ್ನೆ. ನೋಡಿ, ಈ ವಿಡಿಯೋಗಳನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ವಿಡಿಯೋಗಳನ್ನು ಅಂದರೆ ಚಿನ್ನಯ್ಯ ಆತನ ಹೆಂಡತಿಯ ಜೊತೆಗೆ ಬಂದು ಸುಮಾರು ದಿನಗಳ ಹಿಂದೆ, ವರ್ಷಗಳ ಹಿಂದೆ ಏನೇನು ಆಗಿತ್ತು ಅನ್ನೋದನ್ನು ಹೇಳ್ಕೊಂಡಿರೋದು, ಆತನೇ ಹೇಳ್ಕೊಂಡಿರೋದು. ಇದನ್ನು ಇವರು ಸೀರೀಸ್ ಟೈಪಲ್ಲಿ ಪಾರ್ಟ್ ನಂಬರ್ 1, ಪಾರ್ಟ್ ನಂಬರ್ 2, ಪಾರ್ಟ್ ನಂಬರ್ 3 ಅನ್ನೋ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ರು ವಿಡಿಯೋಗಳನ್ನು.
ಇದು ತಿಮ್ರೋಡಿಯವರ ಬಳಿ ಚಿನ್ನಯ್ಯನೇ ಬಂದ್ಕೊಂಡು ನನಗೆ ಹಿಂಗಾಗಿತ್ತು ಅನುಭವ, ಈ ಥರ ಶವ ಹೂತಾಕಿದ್ದೆ, ಅಲ್ಲಿ ಹೂತಾಕಿದ್ದೆ, ಇಲ್ಲಿ ಹೂತಾಕಿದ್ದೆ, ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ಕೊಂಡಿರೋದು. ಇದು ಚಿನ್ನಯ್ಯನಿಗೆ ಗೊತ್ತಿದ್ದು ವಿಡಿಯೋ ಮಾಡಿದ್ದೋ, ಗೊತ್ತಿಲ್ಲದೇನೆ ವಿಡಿಯೋ ಮಾಡಿದ್ದೋ, ಅಥವಾ ಫೋರ್ಸ್ಫುಲಿ ವಿಡಿಯೋ ಮಾಡಿದ್ದೋ, ಅಥವಾ ಅವರು ಹೇಳಿಸಿ ಡ್ರಾಮಾ ಮಾಡಿ ವಿಡಿಯೋ ಮಾಡಿರೋದೋ ಗೊತ್ತಿಲ್ಲ. ಯಾವಾಗ ಈ ವಿಡಿಯೋಗಳನ್ನು ರಿಲೀಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಒಂದಷ್ಟು ಸಮಸ್ಯೆಗಳಿಗೆ ಎದುರಾಯಿತು. ಪ್ರಕರಣದ ಹಾದಿಗಳು ಬದಲಾಗೋದಕ್ಕೆ ಶುರುವಾಯಿತು. ಇಲ್ಲಿವರೆಗೂ ಚಿನ್ನಯ್ಯನ ವಿಚಾರಣೆ ಮಾಡಿದ್ದಾಯಿತು, ಕೊನೆಗೆ ಜೈಲಿಗಟ್ಟಿದ್ದಾಯಿತು, ಕೊನೆಗೆ ಕೋರ್ಟ್ ಮುಂದೆ ಕರ್ಕೊಂಡು ಬರುವಂಥದ್ದು ಆಯಿತು. ಎಲ್ಲ ಇನ್ನೇನು ಸರಿ ಹೋಗ್ತಿದೆ ಅನ್ನುವಾಗ ಈ ವಿಡಿಯೋಗಳು ರಿಲೀಸ್ ಆಗಿದ್ದು. ಸೊ ಇವ್ರ ಉದ್ದೇಶ ಏನು? ಕಾನೂನಾತ್ಮಕವಾಗಿ ನಾವು ಸಮಸ್ಯೆಗಳನ್ನು ತರಬೇಕು ಅನ್ನೋದು, ಕಾನೂನು ಸುವ್ಯವಸ್ಥೆನ ಹಾಳು ಮಾಡಬೇಕು ಅನ್ನೋದು, ಶಾಂತಿ ಭಂಗ ಮಾಡಬೇಕು ಅನ್ನೋದು, ಇವರು ತನಿಖೆ ದಾರಿ ತಪ್ಪಿಸ್ಬೇಕು ಅನ್ನೋದು ಇವ್ರ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗಿತ್ತು. ಇದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮನಗಂಡು ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದು. ತಿಮ್ರೋಡಿಯನ್ನು ಹೀಗೆ ಬಿಟ್ಟರೆ, ತಿಮ್ರೋಡಿಯವರು ಇಲ್ಲೇ ಇದ್ರು ಅಂತಂದರೆ ನಾಳೆ ದಿನ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ಬೋದು, ತನಿಖೆಗೆ ಹಿನ್ನಡೆ ಆಗ್ಬೋದು, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಅಂತ ಇದೆಲ್ಲವನ್ನ ಮನಗಂಡು ಈ ಒಂದು ಆದೇಶವನ್ನು ಮಾಡಿರೋದು. ತಿಮ್ರೋಡಿಯವರು ಗಡೀಪಾರು ಆಗಬೇಕು ಅಂತ 1 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ, ದಕ್ಷಿಣ ಕನ್ನಡ ಎಲ್ಲಿದೆ, ರಾಯಚೂರು ಎಲ್ಲಿದೆ, ಸೊ 1 ವರ್ಷ ಗಡೀಪಾರು ಮಾಡಿದ್ದಾರೆ. ಎಲ್ಲ ಅನ್ಕೊಂಡಂಗಾದರೆ 1 ವರ್ಷ ಅಲ್ಲಿರಬೇಕಾಗತ್ತೆ, ಅನಿವಾರ್ಯ ಪರಿಸ್ಥಿತಿ, ಏನು ಮಾಡೋದಕ್ಕಾಗಲ್ಲ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಮುಂದಿನ